ವೀಕ್ಷಕರೇ, ನವಿಲು ಅಂತ ಹೇಳಿದ ತಕ್ಷಣ ನಮಗೆ ಕಣ್ಣು ಮುಂದೆ ಬರುವಂಥ ಚಿತ್ರಣ ಅಂತ ಹೇಳಿದ್ರೆ ಆ ರೆಕ್ಕೆಗಳು ಬಿಚ್ಚಿ ಕುಣಿಯುವಂಥದ್ದು, ಆ ನವಿಲಿನ ಒಂದು ಕಂಠ ಬಹಳ ಎಷ್ಟು ಸೊಗಸಾಗಿರುತ್ತೆ ಅಂತ ಹೇಳಿದ್ರೆ ಆ ನವಿಲನ್ನ ನೋಡೋದಕ್ಕೆ ಆಗಲಿ ಅಥವಾ ಆ ಕಂಠವನ್ನು ಕೇಳೋಕ್ಕಾಗಲಿ ಬಹಳ ಸಂತೋಷ ಆಗುತ್ತೆ. ಮತ್ತೆ ಬಹಳ ಪ್ರಮುಖವಾಗಿ ಆ ನವಿಲನ್ನ ರಾಷ್ಟ್ರೀಯ ಪಕ್ಷಿ ಅಂತ ಕೂಡ ಘೋಷಣೆ ಮಾಡಿರುವಂಥದ್ದು. ಈ ಅಂತಹ ರಾಷ್ಟ್ರೀಯ ಪಕ್ಷಿ ನವಿಲನ್ನ ಇವತ್ತು ಯಾರು ಕಿಡಿಗೇಡಿಗಳು ಅಥವಾ ಪಾಪಿಗಳು ಅಥವಾ ಈ ಒಂದು ನವಿಲುಗಳ ಬೇಟೆಗೆ ಬಂದಿರ್ತಕ್ಕಂತಹ ಬೇಟೆಗಾರರ ಒಂದು ಇದರಿಂದ ಏನೋ ಈ ನವಿಲುಗಳು ಸತ್ತಿರುವಂಥದ್ದು. ಈ ನವಿಲುಗಳು ಸುಮಾರು 6 ನವಿಲುಗಳು ಇಲ್ಲಿ ಸತ್ತು ಬಿದ್ದಿರುವಂಥದ್ದು. ಈ ನವಿಲುಗಳ ಸಾವಿಗೆ ಯಾರು ಕಾರಣ ಅನ್ನೋದು ಇಲ್ಲೂ ಸಹ ಗೊತ್ತಾಗಿಲ್ಲ. ಸಂಬಂಧಪಟ್ಟ ಇಲಾಖೆಯ ಅರಣ್ಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಎಲ್ಲ ನವಿಲುಗಳ ಒಂದು ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ನವಿಲುಗಳ ಸಾವಿನ ಹಿಂದೆ ನಿಜವಾದ ರಹಸ್ಯವಾದ್ರೂ ಏನು, ಈ ನವಿಲುಗಳಿಗೆ ಯಾರಾದ್ರೂ ವಿಷ ಕೊಟ್ಟಿದ್ರಾ ಅಥವಾ ಯಾರಾದ್ರೂ ಬೇಟೆಗಾರರು ಬೇಟೆ ಆಡಿದ್ರಾ, ಆ ಬೇಟೆಗಾರರ ಒಂದು ಬೇಟೆಗೆ ಈ ನವಿಲುಗಳು ತುತ್ತಾದವ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಈ ಎಷ್ಟು ಪ್ರಶ್ನೆಗಳಿಗೆ ಎಲ್ಲ ಏನು ಈ ಪ್ರಶ್ನೆಗಳಿದ್ದಾವೆ, ಇಂತಹ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನ ಅರಣ್ಯ ಅಧಿಕಾರಿಗಳೇ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಅರಣ್ಯ ಇಲಾಖೆಯ ಅಧೀನದಲ್ಲಿ ಬರುವಂತಹ ವಿಚಾರ ಆಗಿರೋದ್ರಿಂದ ಸಾಕಷ್ಟು ಇಲ್ಲಿ ಪ್ರಾಣಿಗಳು ಸಾವಾಗಿರುವಂಥದ್ದು. 7 ಅಥವಾ 8 ಇಲ್ಲಿ ಸಾವಾಗಿರುವಂಥದ್ದು ಅನ್ನುವಂಥ ಮಾಹಿತಿ ಮೇಲೆ ನಾವು ಇಲ್ಲಿ ಬಂದಿದ್ವಿ. ಆದರೆ ನಮಗೆ ಈ ಕ್ಷಣದಲ್ಲಿ ಸಿಕ್ಕಿರುವಂಥದ್ದು 6 ನವಿಲುಗಳು ಮಾತ್ರ ಸಿಕ್ಕಿರುವಂಥದ್ದು. ಈ ನವಿಲುಗಳ ಸಾವು ನಿಜಕ್ಕೂ ಹೇಗಾಯಿತು ಅನ್ನೋದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ನವಿಲುಗಳ ಸಾವಿನ ಹಿಂದೆ ಇರುವಂತಹ ಆ ವ್ಯಕ್ತಿಗಳಾದ್ರೂ ಯಾರು, ಈ ನವಿಲುಗಳಿಗೆ ವಿಷವನ್ನು ಕೊಟ್ಟಿದ್ರ ಅಥವಾ ಈ ನವಿಲುಗಳು ಏನಾದರೂ ಪ್ರಕೃತಿಯ ವಿಕೋಪಕ್ಕೆ ನಾವು ತಿರುಗಿ ಈ ನವಿಲುಗಳು ಸಾವಾಗಿದೆಯಾ, ಇಷ್ಟೂ ಪ್ರಶ್ನೆಗಳಿಗೆ ಉತ್ತರವನ್ನ ಅರಣ್ಯ ಅಧಿಕಾರಿಗಳು ಕೊಡಬೇಕಾಗುತ್ತೆ. ಅರಣ್ಯ ಅಧಿಕಾರಿಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಹೇಳುವಂಥದ್ದು ಈ ಅಷ್ಟು ಏನು ನವಿಲುಗಳಿದ್ದಾವೆ ಇದನ್ನ ಮರಣೋತ್ತರ ಪರೀಕ್ಷೆಯಾಗಿ ನಾವು ತಗೊಂಡು ಹೋಗ್ತಾ ಇದೀವಿ. ಮರಣೋತ್ತರ ಪರೀಕ್ಷೆಯಲ್ಲಿ ಈ ನವಿಲುಗಳ ಸಾವಿನ ರಹಸ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಆ ನವಿಲುಗಳ ಸಾವು ವಿಷದಿಂದ ಆಗಿರೋದೇ ಆದರೆ ಆ ವಿಷವನ್ನು ಕೊಟ್ಟವರು ಯಾರು ಅನ್ನೋದು ತನಿಖೆಯ ಹಂತದಲ್ಲಿ ಪ್ರಾರಂಭ ಆಗುವಂತಹ ವಿಚಾರ. ಆ ವಿಷವನ್ನು ಕೊಟ್ಟಂತಹ ವ್ಯಕ್ತಿಗಳು ಒಂದು ವೇಳೆ ವಿಷವನ್ನು ಕೊಟ್ಟು ಸತ್ತಿರೋದಾದ್ರೆ ಆ ವಿಷವನ್ನು ಕೊಟ್ಟಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಯಾವ ರೀತಿಯಾದ ಸೂಕ್ತ ಕ್ರಮಗಳನ್ನ ಕೈಗೊಳ್ತಾರೆ, ಆ ವ್ಯಕ್ತಿಗಳು ಯಾರು ಅನ್ನೋದನ್ನ ಅರಣ್ಯ ಇಲಾಖೆ ಬಹಿರಂಗಪಡಿಸಬೇಕಾಗುತ್ತೆ. ಅಲ್ಲಿವರೆಗೂ ಕಾದು ನೋಡ್ತಾ ಇರೋಣ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ.